ಮತ್ತು ಭಾಗ್ಯಶ್ರೀ ಅವರು ಮತ್ತು ಕುಲಕರ್ಣಿ ಅವರು ಹಾಗೆ ಇನ್ನು ಉಳಿದಿರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ನಮ್ಮ ಮಹಾವಿದ್ಯಾಲಯದಲ್ಲಿ ಕಲಿತು ನಮ್ಮಲ್ಲೇ ಶಿಕ್ಷಕರಾಗಿ ನಮಗೆ ಕೆಲಸ ಮಾಡಿ ನಮ್ಮ ಜೊತೆಯಲ್ಲೇ ಇರ್ತಕ್ಕಂಥದ್ದು ತುಂಬ ಸಂತೋಷದ ವಿಷಯ. ಅತ್ಯಂತ ಕ್ರಿಯಾಶೀಲ ವ್ಯಕ್ತಿ ಹುಸೇನ್ ಕಾಳೂರು ಅವರು ಯಾವುದೇ ಸಮಾರಂಭ ಮಾಡಿದರೂ ಕೂಡ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾರೆ. ಅವರು ಎಲ್ಲ ವಿದ್ಯಾರ್ಥಿಗಳನ್ನು ಪ್ರೇರಣೆ ಮಾಡಿ ಅವರೂ ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ರೀತಿಯಲ್ಲಿ ಅವರು ಪ್ರೇರೇಪಿಸಿ ಅವರ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ರೀತಿಯಲ್ಲಿ ಅವರು ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ಹಲವರು ಸಾಥ್ ಕೊಡ್ತಾ ಇದ್ದಾರೆ. ಅದು ಶಿಕ್ಷಕರಿಗಾಗಿ ಮೀಸಲಿಟ್ಟಿದ್ದಾರೆ. ಆ ದಿನ ನಾಡಿನಾದ್ಯಂತ ದೇಶದಾದ್ಯಂತ ಆಚರಣೆಗಳು ನಡೀತಾ ಇದ್ದಾರೆ. ಶ್ರೇಷ್ಠವಾದಂತಹ ಗುರು, ನಾನು ಪ್ರತಿ ವರ್ಷ ಕೂಡ ಹೇಳ್ತಿದ್ದೇನೆ, ಗುರುವಿನ ಸ್ಥಾನ ತುಂಬ ದೊಡ್ಡ ಸ್ಥಾನ. ಯಾವುದೇ ಒಂದು ಉನ್ನತ ಹುದ್ದೆಗೆ ಏರಿದರೂ ಕೂಡ ಅವನು ಸ್ಮರಿಸ್ತಕ್ಕಂಥದ್ದು ತನ್ನ ತಾಯಿಯನ್ನು, ತಂದೆಯನ್ನು ಮತ್ತು ಗುರುವನ್ನು. ತಂದೆ ತಾಯಿಗಳು ಜನ್ಮವನ್ನು ಕೊಡುವುದರಿಂದ ಆದರೆ ಗುರು ಇಡೀ ಜೀವನಕ್ಕೆ ಮಾರ್ಗವನ್ನು ತೋರಿಸ್ತಕ್ಕಂಥ ಶ್ರೇಷ್ಠ ವ್ಯಕ್ತಿ. ಹಾಗಾಗಿ ಗುರುವಿನ ಸ್ಥಾನ ತುಂಬ ದೊಡ್ಡದು. ನಾವು ಏನೇ ಕಾರ್ಯಕ್ರಮಗಳನ್ನು ಮಾಡಬೇಕಂದ್ರೆ ಗುರುವನ್ನು ನೆನೆದೇವೆ. ಆ ಗುರುವಿನ ಅನುಗ್ರಹ ಇದ್ದರೆ ಮಾತ್ರ ಎಲ್ಲ ಕಾರ್ಯಗಳು ಸುಸೂತ್ರವಾಗಿ ಸಾಗ್ತವೆ ಅನ್ನೋದಿದೆ. ಮತ್ತು ನಾವು ಇಡೀ ಮಂಡಲವನ್ನೇ ನಾವು ಅಭ್ಯಾಸ ಮಾಡಿದಾಗ ಜಿಯಾಗ್ರಫಿನಲ್ಲಿ ಸ್ಟಡಿ ಮಾಡಬೇಕಂದ್ರೆ ನಮ್ಮ ಸ್ಟಡಿ ಸರ್ ಆಗಲಿ, ದಾನೇವ ಸರ್ ಆಗಲಿ ಹೇಳ್ತಾರೆ ಕ್ಲಾಸ್ನಲ್ಲಿ, ಗುರುಗ್ರಹ ಅತ್ಯಂತ ದೊಡ್ಡ ಗ್ರಹ ಎಲ್ಲ ಗ್ರಹಗಳಲ್ಲಿ ಅಂತ ಹೇಳ್ತಿರ್ತಾರೆ. ಉಪಗ್ರಹಗಳನ್ನು ಜಾಸ್ತಿ ಹೊಂದಿದಂಥ ಗ್ರಹ ಗುರುಗ್ರಹ ಅಂತ ಹೇಳ್ತಿರ್ತಾರೆ. ಮತ್ತು ಎಲ್ಲವನ್ನು ಬಿಗಿದಪ್ಪಿರ್ತಕ್ಕಂಥದ್ದು ಗುರು. ವಾರಗಳಲ್ಲೂ ಕೂಡ ಶ್ರೇಷ್ಠವಾದದ್ದು ಗುರುವಾರ. ಈ ಕಡೆಗೆ ಒಂದಿಷ್ಟು 3 ವಾರ, ಈ ಕಡೆಗೆ ಒಂದು 3 ದಿನ, ಮಧ್ಯದಲ್ಲಿ ಗುರುವಾರ. ಎಲ್ಲವನ್ನೂ ತಬ್ಬಿಕೊಂಡು ಹೋಗ್ತಕ್ಕಂಥದ್ದು ಈ ಗುರುವಿನ ಕೆಲಸ, ಗುರುವಿನ ಕಾರ್ಯ ಅನ್ನೋ ಮಾತಿದೆ. ಹಾಗಾಗಿ ಈ ಗುರುಗಳಿಗೆ ಒಂದು ಗೌರವವನ್ನು ಸೂಚನೆ ಮಾಡಲಿಕ್ಕಾಗಿ ಒಂದು ದಿನವನ್ನು ಆಚರಣೆ ಮಾಡ್ತಾ ಇದ್ದಾರೆ ನಮ್ಮ ಮಹಾವಿದ್ಯಾಲಯದಲ್ಲಿ ಅರ್ಥಪೂರ್ಣವಾಗಿ. ಅದು ಗುರುವಾರ, ಇವತ್ತು ಗುರುವಾರನೇ ಬಂದಿದೆ, ಅದು ಇನ್ನೂ ವಿಶಿಷ್ಟವಾದದ್ದು. ಹಾಗಾಗಿ ಹುಸೇನ್ ಕಾಳೂರವರಾಗಲಿ ಉಳಿದ ಎಲ್ಲ ನಮ್ಮ ಮಿತ್ರ ಬಂಧುಗಳಿಗೆ, ವಿದ್ಯಾರ್ಥಿ ಬಂಧುಗಳಿಗೆ ನಾನು ಈ ದಿನ ತುಂಬ ಧನ್ಯವಾದಗಳನ್ನು, ಗೌರವ ಕೊಟ್ಟಿರೋ ಕಾರಣಕ್ಕಾಗಿ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ವಂದನೆ.